ರಾಜ್ಯದಲ್ಲಿ 9 ವಿವಿಗಳನ್ನ ಮುಚ್ಚೋ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು, ಎಬಿವಿಪಿ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು. ಈಗ ಆ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿತಾ ಅನ್ನುವಂತಹ ಪ್ರಶ್ನೆ ಕಾರಣ. ಯಾವ ವಿವಿಗಳನ್ನ ಕೂಡ ಮುಚ್ಚುವ ಪ್ರಸ್ತಾಪ ಇಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ವಿವಿಗಳಿಗೆ ಕೇವಲ 2 ಕೋಟಿ ಹಣ ಕೊಟ್ಟಿದೆ. ಈ ಹಣದಲ್ಲಿ ವಿವಿಗಳನ್ನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ರಾಜಕೀಯ ಲಾಭಕ್ಕಾಗಿ ಕೆಲವರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಪ್ರತಿಭಟನೆ ಮಾಡೋರು ಕೇಂದ್ರದಿಂದ ಹಣ ಕೊಡಿಸಲಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ಯೂನಿವರ್ಸಿಟಿಲೂ ನಾವೇನು ಮುಚ್ಚಕ್ ಪ್ರಸ್ತಾವನೆ ಇಲ್ಲ. ಅಲ್ಲಿ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಬರೀ 2 ಕೋಟಿ ರೂಪಾಯಿ ದುಡ್ಡಿಟ್ಬಿಟ್ಟು ಯೂನಿವರ್ಸಿಟಿ ಮಾಡ್ಲಿಕ್ಕೆ ಆಗುದಿಲ್ಲ. ಯೂನಿವರ್ಸಿಟಿ ಮಾಡ್ಬೇಕಾದ್ರೆ 100 ಎಕರೆ ಇಲ್ಲಂಗೆ ಹಿಂದೆ ಬೆಂಗಳೂರು ಯೂನಿವರ್ಸಿಟಿ ಮಾಡ್ಬೇಕಾದ್ರೆ 300-400 ಎಕರೆ ಇಟ್ಟು 1200 ಎಕರೆ ಇಟ್ಟು ಮಾಡಿದ್ರು. ಆ ರೀತಿ ಒಂದು ಅರ್ಧಾರು ಇಡಬೇಕು. ಸುಮ್ಮನೆ ಏನೋ ಹೆಸರಿಗೋಸ್ಕರ ಅಂತ ಯೂನಿವರ್ಸಿಟಿ ಇಟ್ರು. ನಮ್ಮ ಹತ್ರ ಅನೇಕ ವಿದ್ಯಾರ್ಥಿಗಳು ಮಂಡ್ಯ ಇರ್ಬೋದು, ಕೊಡಗಿರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ನಾವು ಮೈಸೂರು ಯೂನಿವರ್ಸಿಟಿಲಿ, ಚಾಮರಾಜನಗರದವರೆಲ್ಲ ಕೂಡ ನಾವು ಮೈಸೂರು ಯೂನಿವರ್ಸಿಟಿಲಿ ಹೆಸರು ಇರಬೇಕು. ಡಾಕ್ಟರ್ ರಾಧಾಕೃಷ್ಣ ಅಂತವರು ಅಲ್ಲಿಂದ ಯೂನಿವರ್ಸಿಟಿಯಿಂದ ಹೋಗಿರೋಂಥವ್ರು, ಕುವೆಂಪು ಅವರು ವೈಸ್ ಚಾನ್ಸಲರ್ ಆಗಿದ್ದವರು. ನಾವು ಮೈಸೂರು ಯೂನಿವರ್ಸಿಟಿ ಹೆಸರು ಅಂತಂದ್ರೆ ನಮಗೊಂದು ಬಹಳ ಗೌರವ ಇರ್ತದೆ. ಆ ದೃಷ್ಟಿಯಿಂದ ಸ್ಟೂಡೆಂಟ್ಸ್ ಸುಮಾರು 1000 ಜನ ನಮ್ಗೆ ಅಪೀಲ್ ಮಾಡಿದ್ದಾರೆ, ಪತ್ರ ಬರೆದಿದ್ದಾರೆ ಆ ಗೌರವನ ಮಾಡಲಿಕ್ಕೆ. ಯಾರು ಮ್ಯಾನೇಜ್ಮೆಂಟ್ ಸ್ಟಾಫ್ ಕೂಡ ಯಾರು ಕೂಡ ನಮ್ಮ ಸೀನಿಯಾರಿಟಿ ಹೋಗ್ತದೆ ಅಂತ ಯಾರು ಮುಂದಕ್ಕೆ ಹೋಗ್ಲಿಕ್ಕೆ ಯಾರು ಮುಂದಕ್ಕೆ ಬರ್ತಾ ಇಲ್ಲ. ನೋಡೋಣ, ಇನ್ನ ಚರ್ಚೆ ಮಾಡ್ತೀವಿ. ಇನ್ನ ಏನ್ ಫೈನಲ್ ಆಗಿಲ್ಲ. ಸ್ಟ್ರೈಕ್ ಮಾಡೋರೆಲ್ಲ ಮಾಡ್ತಾ ಇರ್ತಾರೆ. ದುಡ್ಡು ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಲ್ಲ. ಮಾಡದಂತ ಯೂನಿವರ್ಸಿಟಿ ಮಾಡ್ತೀನಿ ಅಂತಂದವರು ಬರೀ 2 ಕೋಟಿ ರೂಪಾಯಿ ದುಡ್ಡು ಇಟ್ಟರೆ ಯೂನಿವರ್ಸಿಟಿ ಆಯ್ತದ? ಕುರ್ಚಿ ಟೇಬಲ್ ಅದಕ್ಕೂ ಆಗಿಲ್ಲ. ಮಂತ್ರಿಗಳು ಹೇಳ್ತಾರ 2 ಕೋಟಿನೂ ಬಿಡುಗಡೆ ಆಗಿಲ್ಲ. ಅದೇ ಹೆಂಗೆ ಬೋರ್ಡ್ ಹಾಕೊಡಕ್ಕಾಗ್ತದೆ? ಸೊ ದುಡ್ಡೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಇಂದ ಒಂದಷ್ಟು ದುಡ್ಡು ತಂದಿಸ್ಕೊಟ್ರೆ, 100 ಕೋಟಿ ಕೊಟ್ರೆ ಜಾಗ ಎಲ್ಲ ಖರೀದಿ ಮಾಡ್ಬಿಟ್ಟು ಆಮೇಲೆ ಎಷ್ಟು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಈಗ ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ ಅನ್ನುವಂತಹ ಪ್ರಶ್ನೆ. 9 ವಿವಿಗಳನ್ನ ಮುಚ್ಚೋ ಪ್ರಸ್ತಾಪನೆ ಇಲ್ಲ ಅಂತ ಡಿಸಿಎಂ ಹೇಳ್ತಾರೆ. ಬಟ್ ಯಾಕೆ ಈ ವಿಚಾರ ಮುನ್ನೆಲೆಗೆ ಬಂತು? ಯಾಕೆ ಈ ಹೋರಾಟಗಳಾಯ್ತು? ಇದೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಶ್ರುತಿ, ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿರುವಾಗ 10 ವಿವಿಗಳನ್ನ ಸ್ಥಾಪನೆ ಮಾಡಿದ್ರೆ. ಬಟ್ ಅದರಲ್ಲಿ ಕಾಂಗ್ರೆಸ್ ಸರ್ಕಾರ ಇದೀಗ 9 ವಿವಿಗಳನ್ನ ಬಂದ್ ಮಾಡಲು ಮುಂದಾಗಿದ್ರು. ಯಾಕಂದ್ರೆ ಒಂದ್ ಕಡೆ ಅನುದಾನ ಕೊರತೆ, ಮತ್ತೊಂದ್ ಕಡೆ ಮೂಲಭೂತ ಸೌಕರ್ಯ. ಯಾಕಂದ್ರೆ ಬಿಜೆಪಿ ಸರ್ಕಾರದಲ್ಲಿ 2 ಕೋಟಿ ಮಾತ್ರ ಅನುದಾನ ಇಟ್ಟಿದ್ದಾರೆ. ಹೀಗಾಗಿ 9 ವಿವಿಗಳನ್ನ ಇಷ್ಟು ಕಡಿಮೆ ದುಡ್ಡಲ್ಲಿ ಏನಾದ್ರೂ ನಡೆಸಕ್ಕಾಗತ್ತಾ? ಅಲ್ಲಿ ಪ್ರೊಫೆಸರ್ ಬರಲ್ಲ, ಚೇರ್ಗಳಿಲ್ಲ, ಸರಿಯಾಗಿ ಚೇರ್ಗಳಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಹೀಗಾಗಿ ಅದರಿಂದ ಯಾವುದೇ ರೀತಿಯ ಲಾಭದಾಯಕ ಇಲ್ಲ. ಹೀಗಾಗಿ ಮುಚ್ಚುವ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿತ್ತು. ಹೀಗಾಗಿ ಎಬಿವಿಪಿ ಮತ್ತು ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿತ್ತು. ಮತ್ತೊಂದ್ ಕಡೆ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ವಿವಿ ಮುಚ್ಚಿದ್ರೆ, ಒಂದ್ ಕಡೆ ಮಹಾರಾಣಿ ಕ್ಲಸ್ಟರ್, ಮತ್ತೊಂದ್ ಕಡೆ ನೃಪತುಂಗ ವಿವಿ, ಮತ್ತೊಂದು ಕೊಪ್ಪಳ ಮತ್ತು ಚಾಮರಾಜನಗರ, ಮಂಡ್ಯ, ಈ ಹಲವಾರು ವಿವಿಗಳಿಗೆ ಸ್ಥಾಪನೆ ಆಗಿದ್ದಾವೆ. ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಿದ್ರೆ. ಹೀಗಾಗಿ ಒಂದ್ ಕಡೆ ಕ್ಲೋಸ್ ಆದ್ರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತುಂಬಾ ತೊಂದರೆ ಆಗುತ್ತೆ ಎಂಬ ವಿಚಾರವಾಗಿ ಮುಂದಿಟ್ಟುಕೊಂಡು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಮತ್ತು ಎಬಿವಿಪಿ ದೊಡ್ಡ ಮಟ್ಟದಲ್ಲಿ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಹೀಗಾಗಿ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ. ಬಟ್ ಇದೀಗ ಡಿಸಿಎಂ ಅವರು 9 ವಿವಿಗಳನ್ನ ಬಂದ್ ಮಾಡಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಬೀದರ್ ಹೊರತುಪಡಿಸಿ ಹಲವು ವಿವಿಗಳನ್ನ ಬಂದ್ ಮಾಡಲು ಮುಂದಾಗಿದ್ರು. ಹೀಗಾಗಿ ಡಿಸಿಎಂ ಅವರು ಒಂದ್ ಕಡೆ ಬಂದ್ ಮಾಡಲ್ಲ, ಮುಚ್ಚಲ್ಲ ಅಂತ ಹೇಳಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸ್ಟ್ಯಾಂಡ್ ತೆಗೆದುಕೊಳ್ತಾರೆ? ಯಾಕಂದ್ರೆ ಮತ್ತೊಂದು ಸುತ್ತಿನ ಸಭೆ ಮಾಡಲು ಡಿಸಿಎಂ ಅವರು ಮುಂದಾಗಿದ್ದಾರೆ. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಾಜ್ಯದಲ್ಲಿ 9 ವಿವಿಗಳನ್ನ ಮುಚ್ಚೋ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು, ಎಬಿವಿಪಿ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು. ಈಗ ಆ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿತಾ ಅನ್ನುವಂತಹ ಪ್ರಶ್ನೆ ಕಾರಣ. ಯಾವ ವಿವಿಗಳನ್ನ ಕೂಡ ಮುಚ್ಚುವ ಪ್ರಸ್ತಾಪ ಇಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ವಿವಿಗಳಿಗೆ ಕೇವಲ 2 ಕೋಟಿ ಹಣ ಕೊಟ್ಟಿದೆ. ಈ ಹಣದಲ್ಲಿ ವಿವಿಗಳನ್ನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ರಾಜಕೀಯ ಲಾಭಕ್ಕಾಗಿ ಕೆಲವರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಪ್ರತಿಭಟನೆ ಮಾಡೋರು ಕೇಂದ್ರದಿಂದ ಹಣ ಕೊಡಿಸಲಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ.
ಯಾವ ಯೂನಿವರ್ಸಿಟಿಲೂ ನಾವೇನು ಮುಚ್ಚಕ್ ಪ್ರಸ್ತಾವನೆ ಇಲ್ಲ. ಅಲ್ಲಿ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಬರೀ 2 ಕೋಟಿ ರೂಪಾಯಿ ದುಡ್ಡಿಟ್ಬಿಟ್ಟು ಯೂನಿವರ್ಸಿಟಿ ಮಾಡ್ಲಿಕ್ಕೆ ಆಗುದಿಲ್ಲ. ಯೂನಿವರ್ಸಿಟಿ ಮಾಡ್ಬೇಕಾದ್ರೆ 100 ಎಕರೆ ಇಲ್ಲೆಂಗೆ ಹಿಂದೆ ಬೆಂಗಳೂರು ಯೂನಿವರ್ಸಿಟಿ ಮಾಡ್ಬೇಕಾದ್ರೆ 300-400 ಎಕರೆ ಇಟ್ಟು 1200 ಎಕರೆ ಇಟ್ಟು ಮಾಡಿದ್ರು. ಆ ರೀತಿ ಒಂದು ಅರ್ಧಾರು ಇಡಬೇಕು. ಸುಮ್ಮನೆ ಏನೋ ಹೆಸರಿಗೋಸ್ಕರ ಅಂತ ಯೂನಿವರ್ಸಿಟಿ ಇಟ್ರು. ನಮ್ಮ ಹತ್ರ ಅನೇಕ ವಿದ್ಯಾರ್ಥಿಗಳು ಮಂಡ್ಯ ಇರ್ಬೋದು, ಕೊಡಗಿರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ನಾವು ಮೈಸೂರು ಯೂನಿವರ್ಸಿಟಿಲಿ, ಚಾಮರಾಜನಗರದಲ್ಲ ಕೂಡ ನಾವು ಮೈಸೂರು ಯೂನಿವರ್ಸಿಟಿಲಿ ಹೆಸರು ಇರಬೇಕು. ಡಾಕ್ಟರ್ ರಾಧಾಕೃಷ್ಣ ಅಂತವರು ಅಲ್ಲಿಂದ ಯೂನಿವರ್ಸಿಟಿಯಿಂದ ಹೋಗಿರೋಂಥವ್ರು, ಕುವೆಂಪು ವೈಸ್ ಚಾನ್ಸಲರ್ ಆಗಿದ್ದವರು. ನಾವು ಮೈಸೂರು ಯೂನಿವರ್ಸಿಟಿ ಹೆಸರು ಅಂತಂದ್ರೆ ನಮಗೊಂದು ಬಹಳ ಗೌರವ ಇರ್ತದೆ. ಆ ದೃಷ್ಟಿಯಿಂದ ಸ್ಟೂಡೆಂಟ್ಸ್ ಸುಮಾರು 1000 ಜನ ನಮ್ಗೆ ಅಪೀಲ್ ಮಾಡಿದ್ದಾರೆ, ಪತ್ರ ಬರೆದಿದ್ದಾರೆ ಆ ಗೌರವನ ಮಾಡಲಿಕ್ಕೆ. ಯಾರು ಮ್ಯಾನೇಜ್ಮೆಂಟ್ ಸ್ಟಾಫ್ ಕೂಡ ಯಾರು ಕೂಡ ನಮ್ಮ ಸೀನಿಯಾರಿಟಿ ಹೋಗ್ತದೆ ಅಂತ ಯಾರು ಮುಂದಕ್ಕೆ ಹೋಗ್ಲಿಕ್ಕೆ ಯಾರು ಮುಂದಕ್ಕೆ ಬರ್ತಾ ಇಲ್ಲ. ನೋಡೋಣ, ಇನ್ನ ಚರ್ಚೆ ಮಾಡ್ತೀವಿ. ಇನ್ನ ಏನ್ ಫೈನಲ್ ಆಗಿಲ್ಲ. ಸ್ಟ್ರೈಕ್ ಮಾಡೋರೆಲ್ಲ ಮಾಡ್ತಾ ಇರ್ತಾರೆ. ದುಡ್ಡು ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಲ್ಲ. ಮಾಡದಂತ ಯೂನಿವರ್ಸಿಟಿ ಮಾಡ್ತೀನಿ ಅಂತಂದವರು ಬರೀ 2 ಕೋಟಿ ರೂಪಾಯಿ ದುಡ್ಡು ಇಟ್ಟರೆ ಯೂನಿವರ್ಸಿಟಿ ಆಯ್ತದ? ಕುರ್ಚಿ ಟೇಬಲ್ ಬಿಡುಗಡೆ ಆಗಿಲ್ಲ, ಅದಕ್ಕೂ ಆಗಿಲ್ಲ. ಮಂತ್ರಿಗಳು ಹೇಳ್ತಾರ 2 ಕೋಟಿನೂ ಬಿಡುಗಡೆ ಆಗಿಲ್ಲ. ಅದೇಂಗೆ ಬೋರ್ಡ್ ಹಾಕೊಡಕ್ಕಾಗ್ತದೆ? ಸೊ ದುಡ್ಡೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಇಂದ ಒಂದಷ್ಟು ದುಡ್ಡು ತಂದ್ಕೊಟ್ರೆ, 100 ಕೋಟಿ ಕೊಟ್ರೆ ಜಾಗ ಎಲ್ಲ ಖರೀದಿ ಮಾಡ್ಬಿಟ್ಟು ಆಮೇಲೆ ಎಷ್ಟು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಈಗ ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ ಅನ್ನುವಂತಹ ಪ್ರಶ್ನೆ. 9 ವಿವಿಗಳನ್ನ ಮುಚ್ಚೋ ಪ್ರಸ್ತಾಪನೆ ಇಲ್ಲ ಅಂತ ಡಿಸಿಎಂ ಹೇಳ್ತಾರೆ. ಬಟ್ ಯಾಕೆ ಈ ವಿಚಾರ ಮುನ್ನೆಲೆಗೆ ಬಂತು? ಯಾಕೆ ಈ ಹೋರಾಟಗಳಾಯ್ತು? ಇದೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಶ್ರುತಿ, ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿರುವಾಗ 10 ವಿವಿಗಳನ್ನ ಸ್ಥಾಪನೆ ಮಾಡಿದ್ರೆ, ಬಟ್ ಅದರಲ್ಲಿ ಕಾಂಗ್ರೆಸ್ ಸರ್ಕಾರ ಇದೀಗ 9 ವಿವಿಗಳನ್ನ ಬಂದ್ ಮಾಡಲು ಮುಂದಾಗಿದ್ರು. ಯಾಕಂದ್ರೆ ಒಂದ್ ಕಡೆ ಅನುದಾನ ಕೊರತೆ, ಮತ್ತೊಂದ್ ಕಡೆ ಮೂಲಭೂತ ಸೌಕರ್ಯ. ಯಾಕಂದ್ರೆ ಬಿಜೆಪಿ ಸರ್ಕಾರದಲ್ಲಿ 2 ಕೋಟಿ ಮಾತ್ರ ಅನುದಾನ ಇಟ್ಟಿದ್ದಾರೆ. ಹೀಗಾಗಿ 9 ವಿವಿಗಳನ್ನ ಇಷ್ಟು ಕಡಿಮೆ ದುಡ್ಡಲ್ಲಿ ಏನಾದ್ರೂ ನಡೆಸಕ್ಕಾಗತ್ತಾ? ಅಲ್ಲಿ ಪ್ರೊಫೆಸರ್ ಬರಲ್ಲ, ಚೇರ್ಗಳಿಲ್ಲ, ಸರಿಯಾಗಿ ಚೇರ್ಗಳಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಹೀಗಾಗಿ ಅದರಿಂದ ಯಾವುದೇ ರೀತಿಯ ಲಾಭದಾಯಕ ಇಲ್ಲ. ಹೀಗಾಗಿ ಮುಚ್ಚುವ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿತ್ತು. ಹೀಗಾಗಿ ಎಬಿವಿಪಿ ಮತ್ತು ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿತ್ತು. ಮತ್ತೊಂದ್ ಕಡೆ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ವಿವಿ ಮುಚ್ಚಿದ್ರೆ, ಒಂದ್ ಕಡೆ ಮಹಾರಾಣಿ ಕ್ಲಸ್ಟರ್, ಮತ್ತೊಂದ್ ಕಡೆ ನೃಪತುಂಗ ವಿವಿ, ಮತ್ತೊಂದು ಕೊಪ್ಪಳ ಮತ್ತು ಚಾಮರಾಜನಗರ, ಮಂಡ್ಯ, ಈ ಹಲವಾರು ವಿವಿಗಳಿಗೆ ಸ್ಥಾಪನೆ ಆಗಿದ್ದಾವೆ. ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಿದ್ರೆ, ಹೀಗಾಗಿ ಒಂದ್ ಕಡೆ ಕ್ಲೋಸ್ ಆದ್ರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತುಂಬಾ ತೊಂದರೆ ಆಗುತ್ತೆ ಎಂಬ ವಿಚಾರವಾಗಿ ಮುಂದಿಟ್ಟುಕೊಂಡು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಮತ್ತು ಎಬಿವಿಪಿ ದೊಡ್ಡ ಮಟ್ಟದಲ್ಲಿ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಹೀಗಾಗಿ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ. ಬಟ್ ಇದೀಗ ಡಿಸಿಎಂ ಅವರು 9 ವಿವಿಗಳನ್ನ ಬಂದ್ ಮಾಡಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಬೀದರ್ ಹೊರತುಪಡಿಸಿ ಹಲವು ವಿವಿಗಳನ್ನ ಬಂದ್ ಮಾಡಲು ಮುಂದಾಗಿದ್ರು. ಹೀಗಾಗಿ ಡಿಸಿಎಂ ಅವರು ಒಂದ್ ಕಡೆ ಬಂದ್ ಮಾಡಲ್ಲ, ಮುಚ್ಚಲ್ಲ ಅಂತ ಹೇಳಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸ್ಟ್ಯಾಂಡ್ ತೆಗೆದುಕೊಳ್ತಾರೆ? ಯಾಕಂದ್ರೆ ಮತ್ತೊಂದು ಸುತ್ತಿನ ಸಭೆ ಮಾಡಲು ಡಿಸಿಎಂ ಅವರು ಮುಂದಾಗಿದ್ದಾರೆ. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.